All right, fine. So for Fibonacci retracement or any sort of Fibonacci, main levels ಬಂದ್ಬಿಟ್ಟು 30%, 50% and 60%. ಓಕೆ, ಅಂದರೆ 0.3, 0.5 ಆ್ಯಂಡ್ 0.6 ಈ 3 ಲೆವೆಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ರಿಟ್ರೇಸ್ಮೆಂಟಲ್ಲಿ ನಿಮಗೆ ರಿವರ್ಸಲ್ಸ್ ಬರೋಕ್ಕೆ. ಸೊ ಫಿಬೊನಾಚಿ ರಿಟ್ರೇಸ್ಮೆಂಟ್ ಬಂದ್ಬಿಟ್ಟು ನಿಮಗೆ ಹೇಳುತ್ತೆ ಎಂಟ್ರಿ ಪಾಯಿಂಟ್, ಫಿಬೊನಾಚಿ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು ನಿಮ್ಗೆ ಹೇಳುತ್ತೆ ಎಕ್ಸಿಟ್ ಪಾಯಿಂಟ್. ಇದು ನಿಮಗೆ ನೆನೆ ಹೇಳ್ಕೊಟ್ಟಿದ್ದೀನಿ. ಸೊ ಫಿಬೊನಾಚಿನ ಡ್ರಾ ಯಾವ ರೀತಿ ಮಾಡೋದು ಇದನ್ನು ನಾವು ಫಸ್ಟ್ ಕಲಿಬೇಕು. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಐಡೆಂಟಿಫೈ ದ ಟ್ರೆಂಡ್ ಯಾವ ರೀತಿ ನಡೀತಿದೆ ಅಂತ ಸದ್ಯಕ್ಕೆ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಅಪ್ ಟ್ರೆಂಡ್ ನಡೀತಿದೆ ಆ್ಯಂಡ್ ನೀವು ಫಿಬೊನಾಚಿನ ಇಲ್ಲಿಂದ ಆಗ್ತಾ ಇದ್ದೀರಾ ಅಂದರೆ ಪ್ರಾಬ್ಲಮ್ ಬಂದ್ಬಿಡುತ್ತಲ್ಲ. ಸೊ ಅದಕ್ಕೆ ಟ್ರೆಂಡ್ ಪ್ರಕಾರ ನಾವು ಮೂವ್ಮೆಂಟ್ನ ಮಾಡಬೇಕು. ಫಿಬೊನಾಚಿ ಬಗ್ಗೆ ಟ್ರೆಂಡ್ ಪ್ರಕಾರ ವಿ ಹ್ಯಾವ್ ಟು ಗೋ. ಓಕೆ, ಸೊ ಟ್ರೆಂಡ್ ಪ್ರಕಾರ ನೋಡೋಣ ಯಾವ ರೀತಿ ಹೆಂಗೆ ಹೋಗಿದೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಯು ವಿಲ್ ಚೂಸ್ ಅ ಗುಡ್ ಎಕ್ಸಾಂಪಲ್ ಹಿಯರ್. ಒಳ್ಳೆ ಎಕ್ಸಾಂಪಲ್, ಒಂದು ಪ್ರೂವ್ ಮಾಡೋವಂಥ ಎಕ್ಸಾಂಪಲ್. ಇಲ್ಲಿಗೆ ಬರೋಣ. ಸೊ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗಿದೆ. ಓಕೆ, ಸೊ ಇಲ್ಲಿ ಫಾಲ್ ಆದಾಗ ಇದನ್ನು ತೆಗೆದ್ಬಿಡೋಣ ನಾವು. ಓಕೆ, ಬೇಡ ಇಲ್ಲಿ ಬಿಡಿ, ಸ್ವಲ್ಪ ಹಿಸ್ಟ್ರಿ ಇಲ್ಲಿ ಸ್ವಲ್ಪ ಫೈನ್. ಸೊ ದೇರ್ ಇಸ್ ಅ ಫಾಲ್ ಹಿಯರ್ ಹ್ಯಾಪೆಂಡ್ ಆ್ಯಂಡ್ ಇಲ್ಲಿ ಒಂದು ರಿವರ್ಸಲ್ ಕ್ಯಾಂಡಲ್ ಬಂದ್ಬಿಡ್ತು. ಹಿಯರ್ ಯು ಫೌಂಡ್ ಅ ರಿವರ್ಸಲ್ ಕ್ಯಾಂಡಲ್ ಅಟ್ 9:45. ಸೊ ನೀವೇನು ಮಾಡ್ತೀರಾ, ಓಕೆ ರಿವರ್ಸಲ್ ಬರ್ಬೋದೇನೋ ಅಂದ್ಬಿಟ್ಟು ನೀವು ನೋಡ್ತೀರಾ, ಎಲ್ಲಿವರೆಗೂ ರಿವರ್ಸಲ್ ಬರುತ್ತೆ ಅಂತ ನೀವು ಚೆಕ್ ಮಾಡ್ತೀರಾ. ಸೊ ಫಸ್ಟ್ ನೀವು ಇಲ್ಲೊಂದು ಕ್ಲಿಕ್ ಮಾಡ್ಕೊತೀರಾ. ಸೊ ಟಾಪಲ್ಲಿ ನಾವು ಇದಕ್ಕೂ ಕೂಡ ಕಂಡೀಷನ್ಸ್ ಇರುತ್ತೆ. ಓಕೆನಾ, ಕಂಡೀಷನ್ಸ್ ನಾನು ನಿಮಗೆ ಇಲ್ಲಿಗೆ ಪ್ಲೇಸ್ ಮಾಡಿಬಿಡ್ತೀನಿ ಒಂದು ಸೆಕೆಂಡ್. ಓಕೆ ಫೈನ್, ಇಲ್ಲಿಗೆ ನೋಡಿ ಏನಾಗಿದೆ ಕರೆಕ್ಟಾಗಿ ಅಂತ. ಸೊ ನಾವೇನು ಮಾಡಿದ್ರಿ, ಮೇಲಿಂದ ಕೆಳಗಡೆವರೆಗೂ ಮಾರ್ಕ್ ಮಾಡ್ಕೊಂಡ್ರಿ. ನಾವು ಮಾರ್ಕ್ ಮಾಡ್ಕೊಳಕ್ಕೆ ಅದಕ್ಕೂ ಕೂಡ ಲಾಗಳು ಇರುತ್ತೆ. ದ ಫಸ್ಟ್ ಒನ್ ಈಸ್ ಇಫ್ ದ ಮಾರ್ಕೆಟ್ ಈಸ್ ಇನ್ ಡೌನ್ ಟ್ರೆಂಡ್, ಅಂದರೆ ಮಾರ್ಕೆಟ್ ಕೆಳಗಡಿನ ಟ್ರೆಂಡಲ್ಲಿದ್ದರೆ ದಟ್ ಮೀನ್ಸ್ ನೀವೇನು ಮಾಡ್ತೀರಾ, ಟಾಪ್ ಟು ಬಾಟಮ್ ಮೇಲಿಂದ ಕೆಳಗಡೆ ಹೇಳ್ಕೊತೀರಾ. ಇವಾಗ ನಾನು ಮೇಲ್ ಹಾಕಿದೆ ಫಸ್ಟು, ಅದಾದಮೇಲೆ ಎಳ್ಕೊಂಡು ಕೆಳಗಡೆ ತನಕ ತಂದೆ. ಇದು ಟಾಪ್ ಪಾಯಿಂಟ್ ಆಗಿತ್ತು, ಇದು ಲೋಯೆಸ್ಟ್ ಪಾಯಿಂಟು. ಸೊ ಹೈ ಟು ಲೋ, ಸೊ ಟಾಪ್ ಟು ಬಾಟಮ್ ನೀವು ಹಾಕೊಬೇಕು ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಾಗ. ಸೊ ಸಿನ್ಸ್ ಮಾರ್ಕೆಟ್ ಇದು ಡೌನ್ ಟ್ರೆಂಡ್ ಇದ್ದಾಗ ನಾವೇನು ಮಾಡಿ ಟಾಪಿಂದ ಬಾಟಮ್ಗೆ ಹಾಕೊಂಡೆ. ಫಸ್ಟ್ ಕ್ಲಿಕ್ ನೀವು ಇಲ್ಲಿ ಮಾಡ್ತೀರಾ, ಸೆಕೆಂಡ್ ಕ್ಲಿಕ್ ನೀವು ಇಲ್ಲಿ ಮಾಡ್ತೀರಾ, ಟಾಪ್ ಟು ಬಾಟಮ್ ಆಗೋಗುತ್ತೆ. ಓಕೆ, ಸೆಕೆಂಡ್ ಏನು, ಅಪ್ ಟ್ರೆಂಡ್ ಇತ್ತು ಅಂದ್ಕೊಳ್ಳೋಣ. ಇನ್ ಟರ್ಮ್ಸ್ ಆಫ್ ಅಪ್ ಟ್ರೆಂಡ್ ನೀವೇನು ಮಾಡ್ತೀರಾ, ಬಾಟಮ್ ಟು ಟಾಪ್ ಹಾಕೊತೀರಾ. ಓಕೆ, ಸೊ ಸದ್ಯಕ್ಕೆ ಇದು ಡೌನ್ ಟ್ರೆಂಡ್ ಇದೆ, ಸೊ ನಾವೇನು ಮಾಡ್ತೀವಿ, ಟಾಪ್ ಟು ಬಾಟಮ್ನ ಹಾಕೊತೀವಿ. ಅಪ್ ಟ್ರೆಂಡಲ್ಲಿದ್ದಾಗ ಬಾಟಮ್ ಟು ಟಾಪ್. ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಕೆ ಹೋದರೆ ಇಫ್ ಯು ಸಿ ಹಿಯರ್, ಇಲ್ಲಿಂದ ಮಾರ್ಕೆಟ್ ಕಂಪ್ಲೀಟ್ಲಿ ರಿವರ್ಸ್ ಆಗೋಗಿದೆ. ಓಕೆ, ಇಲ್ಲಿಗೆ ಫುಲ್ ರಿವರ್ಸಲ್ ಆಗೋಗಿದೆ. ಸೊ ನಾವು ಏನು ಮಾಡೋಣ, ಬಾಟಮ್ ಟು ಟಾಪ್ ಹಾಕೋಣ. ಸೊ ಇಲ್ಲಿ ನೋಡಿದ್ರೆ ಮಾರ್ಕೆಟ್ ಈಸ್ ಇನ್ ಅಪ್ ಟ್ರೆಂಡ್ ಅಲ್ವಾ. ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಹೋಗಿದೆ ಅಂದ್ಕೊಳ್ಳೋಣ, ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ. ಫೈನ್, ಸೊ ನಾವೇನು ಮಾಡೋಣ, ಫಿಬೊನಾಚಿ ಡ್ರಾ ಮಾಡ್ಕೊಳ್ಳೋಣ. ಸೊ ಲೋಯೆಸ್ಟ್ ಪಾಯಿಂಟ್ ಇಲ್ಲಿದೆ, ಫಸ್ಟು ಬಾಟಮಿಂದ ಟಾಪ್ ಎಲ್ಲಿವರೆಗೂ ಹೋಯ್ತು, ಟಾಪ್ ಇಲ್ಲಿವರೆಗೂ ಹೋಯ್ತು. ಇದೊಂದು ವಿಕ್ ಕೂಡ ಸೇರಿಸ್ಕೊಬೇಕು ನೀವು, ಕ್ಯಾಂಡಲ್ ಜೊತೆ ವಿಕ್ ಕೂಡ ಸೇರಿಸ್ಕೊಬೇಕು. ಆ್ಯಂಡ್ ಹಾಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೂ ಪ್ರೈಸ್ ಬರುತ್ತೆ ಅಂತ. ನೀವು ನೋಡ್ಕೊಳ್ಳಿ, ಥರ ಸುಮ್ಮನೆ ನೀವು ಈ ಥರ ಸ್ಪ್ರೆಡ್ ಮಾಡ್ಕೊಂಡು ನೋಡ್ಬೋದು. ರಿಮೆಂಬರ್, ಟಾಪ್ ಪಾಯಿಂಟ್ ಸೇಮ್ ಇರಬೇಕು ನಿಮ್ಮದು. ಆ್ಯಂಡ್ ಇಲ್ಲಿ ನೋಡೋಕೆ ಹೋದರೆ ನಿಮಗೆ ಏನು ಗೊತ್ತಾಗುತ್ತೆ, ವಾಟ್ ಯು ಅಂಡರ್ಸ್ಟ್ಯಾಂಡ್ ಹಿಯರ್, ಎರಡು ಕೂಡ ಅನಲೈಸ್ ಮಾಡ್ಬಿಡೋಣ ಇವಾಗ. ಫಸ್ಟ್ ಥಿಂಗ್ ನೋಡ್ಕೊಳ್ಳಿ, ನೀವು ಇಲ್ಲಿ ಡೌನ್ ಟ್ರೆಂಡಲ್ಲಿದ್ದಾಗ ಬಾಟಮ್ ಟು ಟಾಪ್ ಹಾಕೊಂಡೆ ನಾ ಎಕ್ಸಾಕ್ಟ್ಲಿ ಮಾರ್ಕೆಟ್ 0.6, 0.5 ಆ್ಯಂಡ್ 0.3 ಈ 3 ಲೆವೆಲು. ಸೊ ಪ್ರೈಸ್ ಎಲ್ಲ ಹೋಯ್ತು 0.5 ಹತ್ರ ಹೋಯ್ತು ಆ್ಯಂಡ್ ರಿವರ್ಸಲ್ ಆಯ್ತು ಇಲ್ಲಿ ನೋಡಿ. 0.356 ಯಾವ್ದಲ್ಲಿ ಬೇಕನ್ನ ಬರ್ಬೋದು. ಓಕೆನಾ, ನಾನು ಹೇಳ್ದಂಗೆ 3ಗೆ ಟಚ್ ಆಗ್ಬಿಟ್ಟು ಹೋದರೆ ಜಾಸ್ತಿ ಮೂವ್ಮೆಂಟ್ ಬರಲ್ಲ, 5ಗೆ ಟಚ್ ಆಗ್ಬಿಟ್ಟೋದು ಇನ್ನೂ ಸ್ವಲ್ಪ ಜಾಸ್ತಿ ಮೂವ್ಮೆಂಟ್, 6ಗೆ ಟಚ್ ಆಗ್ಬಿಟ್ಟೋದು ಇನ್ನೂ ಜಾಸ್ತಿ ಮೂವ್ಮೆಂಟ್ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಎಲ್ಲಿವರೆಗೂ ಹೋಗ್ತಿದೆ. ಆ್ಯಂಡ್ ಇದ್ರ ಪ್ರಕಾರ ನೀವು ಟ್ರೆಂಡ್ದು ಸ್ಪೀಡ್ ಆ್ಯಂಡ್ ಟ್ರೆಂಡ್ದು ಇಂಟೆನ್ಸಿಟಿ ಕೂಡ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೋದು. 0.6 ಹತ್ರ ನಿಮಗೆ ಬೌನ್ಸ್ ಆದರೆ ಮಾರ್ಕೆಟಲ್ಲಿ ನಿಮಗೆ ಒಳ್ಳೆ ಆದಂಥ ಒಂದು ಮೂವ್ಮೆಂಟ್ ಕಾಣಿಸುತ್ತೆ, ರೈಟ್, ಒಳ್ಳೆ ರಿಟ್ರೇಸ್ಮೆಂಟ್ ಅದು. ಫೈನ್, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ನಾವು ಅಪ್ ಟ್ರೆಂಡಲ್ಲಿ ನೋಡೋಣ. ಇಲ್ಲಿ ಬಾಟಮ್ಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡ್ರಿ ಆ್ಯಂಡ್ ಟಾಪ್ಗೆ ನಾವಿಲ್ಲಿ ಮಾರ್ಕೊಂಡ್ರಿ. ಆ್ಯಂಡ್ ಮಾರ್ಕೆಟ್ ಫಸ್ಟ್ ಏನಾಯಿತು 0.3ವರೆಗೂ ಹೋಯಿತು, ಅಷ್ಟೇನು ಬೌನ್ಸ್ ಬಂದಿಲ್ಲ. ಮತ್ತು 0.5ವರೆಗೂ ಹೋಯಿತು, ಅಷ್ಟೇನು ಬೌನ್ಸ್ ಬಂದಿಲ್ಲ. ಅದಾದಮೇಲೆ 0.6ಗಿಂತ ಚೂರು ಕೆಳಗಡೆ ಹೋಗಿ ಅಗೇನ್ ಬೌನ್ಸ್ ಬ್ಯಾಕ್ ಆಗ್ತಾ ಬಂದಿದೆ. ನಾವು ಅದಾದಮೇಲೆ ನೋಡಿ ನೆಕ್ಸ್ಟ್ ಸೆಷನ್ ಓಪನ್ ಆದಾಗ ಮಾರ್ಕೆಟ್ ಫುಲ್ ಮೇಲೆ ಹೊಟ್ಟೋಗಿದೆ ಅಲ್ವಾ. ಸೊ ಈ ಥರ ನೀವು ಫಿಬೊನಾಚಿ ರಿಟ್ರೇಸ್ಮೆಂಟ್ನ ಯೂಸ್ ಮಾಡ್ಬೋದು. ಲೈಕ್ ದಿಸ್ ಫಿಬೊನಾಚಿ ರಿಟ್ರೇಸ್ಮೆಂಟ್ ನಿಮಗೆ ಯೂಸ್ ಆಗುತ್ತೆ. ಆ್ಯಂಡ್ ನೀವು ನೋಡ್ಕೊಳ್ಳಿ,
ಇಲ್ಲಿ ನೋಡ್ಕೊಳಕ್ಕೆ ಬಂದರೆ ಮಾರ್ಕೆಟ್ ಎಲ್ಲಿವರೆಗೂ ಹೊರಟೋಯ್ತದೆ ಆದಮೇಲೆ, ರೈಟ್, ದ ಪ್ರಾಫಿಟ್ ಬುಕ್ಕಿಂಗ್ ಲೆವೆಲ್ ಎಲ್ಲಿವರೆಗೂ ಹೋಗಿರ್ತದೆ, ರೈಟ್. ಸೊ ಈ ಥರ ನೀವು ಫಿಬೊನಾಚಿನ ಡ್ರಾ ಮಾಡಬೇಕಾಗುತ್ತೆ. ಅಪ್ ಟ್ರೆಂಡಲ್ಲಿ ನೀವೇನು ಮಾಡ್ತೀರಾ, ಬಾಟಮ್ ಟು ಟಾಪ್, ಡೌನ್ ಟ್ರೆಂಡಲ್ಲಿ ಟಾಪ್ ಟು ಬಾಟಮ್, ಇವೆರಡನ್ನ ನೀವು ಮಾರ್ಕ್ ಮಾಡ್ತೀರಾ. ದಿಸ್ ಇಸ್ ಫಿಬೊನಾಚಿ ರಿಟ್ರೇಸ್ಮೆಂಟ್. ಅಲ್ಲಿಗೆ ಬೌನ್ಸ್ ಆದಮೇಲೆ ಪ್ರೈಸ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳುತ್ತೆ. ಇಲ್ಲಿಗೆ 0.5ವರೆಗೂ ಬೌನ್ಸ್ ಆಯ್ತು, ಇಲ್ಲಿವರೆಗೂ ಹೋಯಿತು. ಇಲ್ಲಿ 3 ಹತ್ರ ಹೋಗಿ 5 ಹತ್ರ ಹೋಗಿ 6 ಹತ್ರ ಬಂದಮೇಲೆ ನೆಕ್ಸ್ಟ್ ಡೇ ಮಾರ್ಕೆಟ್ ಮೇಲೆಗೆ ಹೊರಟೋಯ್ತು. ಸೊ ಈ ಥರ, ಓಕೆ. ಸೊ ಇವಾಗ ನಾವು ಸ್ಟೆಪ್ಸ್ನ ಬರ್ಕೊಂಬಿಡೋಣ, ಯಾವ ರೀತಿ ನಾವು ಸ್ಟೆಪ್ಸ್ನ ಐಡೆಂಟಿಫೈ ಮಾಡಬೇಕು. ಸೊ ಸ್ಟೆಪ್ಸ್ ಏನು, ಫಿಬೊನಾಚಿ ರಿಟ್ರೇಸ್ಮೆಂಟ್ನ ಹಾಕೋಳಕ್ಕೆ ಡಿಸ್ಕಸ್ ಮಾಡೋಣ, ಓಕೆ. ಸೊ ಫಸ್ಟ್ ಸ್ಟೆಪ್ ಏನು ಬರುತ್ತೆ, ಫಿಬೊನಾಚಿ ರಿಟ್ರೇಸ್ಮೆಂಟ್ ಹಾಕೊಬೇಕಾದ್ರೆ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಐ ಟೋಲ್ಡ್. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಏನು ರಿಯಲೈಸ್ ಮಾಡಬೇಕು, ದಟ್ ಯು ಹ್ಯಾವ್ ಟು ರಿಯಲೈಸ್ ದಟ್ one second. So first is identify trend. Second ಏನು, if downtrend then top to bottom. If uptrend then bottom to top. And last and most important condition ನೋಡಿ, ಫಾರ್ ಎಕ್ಸಾಂಪಲ್ ಪ್ರೈಸ್ ಇಲ್ಲಿವರೆಗೂ ಹೋಗಿದೆ ಅನ್ಕೊಡೋಣ. ಸೊ ನೀವೇನು ಮಾಡ್ತೀರಾ, ಇಲ್ಲಿಂದ ಇಲ್ಲಿವರೆಗೂ ಹಾಕ್ಬಿಡ್ತೀರಾ. ನೋ, ಈ ಥರ ಹಾಕ್ಬಾರ್ದು ನೀವು. ಸೊ ಪ್ರೈಸ್ ಇಲ್ಲಿ ಹೋಗ್ತಿದೆ, ಒಂದು ರಿವರ್ಸಲ್ ಬಂತು, ಆವಾಗ ನೀವು ಪ್ಲೇಸ್ ಮಾಡಬೇಕು ಟ್ರೇಡ್ನ, ಅಂದರೆ ಐ ಮೀನ್ ಫಿಬೊನಾಚಿನ. ಬಿಕಾಸ್ ನೀವು ಇಲ್ಲಿಗೆ ಪ್ಲೇಸ್ ಮಾಡಿಬಿಟ್ರೆ ಇದಕ್ಕಿಂತ ಮೇಲೂ ಹೋಗ್ಬೋದು ಮಾರ್ಕೆಟು, ನೀವು ಇಲ್ಲಿ ಯಾಕೆ ಹಾಕಿದ್ರಿ. ಸೊ ಟು ಐಡೆಂಟಿಫೈ ದ ರಿವರ್ಸಲ್, ಸೊ ನೀವು ಏನು ಮಾಡಬೇಕು, ರಿವರ್ಸಲ್ ಕ್ಯಾಂಡಲ್ ಸ್ವಲ್ಪ ರಿವರ್ಸಲ್ ಪ್ಯಾಟರ್ನ್ಸ್ಗೆ ಸ್ವಲ್ಪ ವೇಟ್ ಮಾಡಬೇಕು. ಸ್ವಲ್ಪ ಮಾರ್ಕೆಟ್ ಕೆಳಗಡೆ ಬಂದಾಗ ಯು ಹ್ಯಾವ್ ಟು ಪುಟ್ ದ ಫಿಬೊನಾಚಿ. ಆ್ಯಂಡ್ ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ 0.5, 0.3, 0.6 ಈ ರೇಂಜ್ನಲ್ಲಿ ಬರುತ್ತೆ ಅಂತ, ಓಕೆ. ಈ ರೇಂಜ್ನಲ್ಲಿ ಅದಕ್ಕಿಂತ ಕೆಳಗಡೆ ಒಂದು ಇದು ಲೈನ್ ಇರುತ್ತೆ 0.7. ಇದನ್ನು ಯೂಶಲಿ ಸ್ಟಾಪ್ ಲಾಸ್ ಹಿಡಿ ಅಂತ ಹೇಳ್ತಾರೆ, ಓಕೆನಾ. ಸೊ ಇಲ್ಲಿ ನೀವೇನು ಮಾಡಬೇಕು, ವೇಟ್ ಫಾರ್ ದ ರಿವರ್ಸಲ್, ಓಕೆ, ಬಿಫೋರ್ ಪ್ಲಾಟಿಂಗ್ ಆರ್ ಪ್ಲೇಸಿಂಗ್ ಫಿಬೊನಾಚಿ ರಿಟ್ರೇಸ್ಮೆಂಟ್. ಓಕೆ. ಆ್ಯಂಡ್ ಲಾಸ್ಟ್ ಕಂಡೀಷನ್ ಇನ್ನೊಂದು ಏನಿರುತ್ತೆ, 0.7ನ ಸ್ಟಾಪ್ ಲಾಸ್ ಏರಿಯಾ ಅಂತ ಹೇಳ್ತಾರೆ, ಓಕೆನಾ. ವಾಟ್ ಯು ಕ್ಯಾನ್ ಡೂ ಇಸ್ 0.7ಗಿಂತ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ, ಅದೇ 0.7ಗಿಂತ ಮೇಲೆ, ಅಂದರೆ 0.6, 0.7, ಸೊ 0.75 ಆರ್ 0.8 ಹತ್ತತ್ರ ಅಲ್ಲಿ ನೀವೇನು ಮಾಡ್ಕೊಬೋದು, ಸ್ಟಾಪ್ ಲಾಸ್ ಇಟ್ಕೊಬೋದು. 0.75ಗಿಂತ ಮೇಲೆ ನೀವೇನು ಮಾಡ್ತೀರಾ, ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತೀರಾ, ಅಕಸ್ಮಾತ್ ನೀವು ಎಂಟ್ರಿ ಪ್ಲ್ಯಾನ್ ಮಾಡಿದ್ರೆ, ಓಕೆ. ಸೊ ಇದು ಕಂಡೀಷನ್ಸ್ನ ನೀವು ಬರ್ಕೊಳ್ಳಿ ಒಂದ್ಸತಿ, ಓಕೆನಾ. ಯು ಕ್ಯಾನ್ ಪಾಸ್ ಆ್ಯಂಡ್ ರೈಟ್ ಇಟ್ ಡೌನ್, ಓಕೆ. ಇನ್ನು ರೆಕಾರ್ಡಿಂಗ್ಸ್ ನೀವು ಪಾಸ್ ಮಾಡಿ ಬರ್ಕೊಬೋದು. ಇಫ್ ಸಮ್ವನ್ ಟೇಕನ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ನೀವು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ರೆ ಗ್ರೂಪ್ನಲ್ಲಿ ಹೋಗಿದ್ದಾರೆ ಅಷ್ಟೇ, ಇದು ಯಾವ್ದಪ್ಪ ಹ್ಯಾಂಡ್ ರೈಟಿಂಗ್ ಅಂತ. ಓಕೆ, ಸೊ ವೆರಿ ಬ್ಯಾಡ್ ಹ್ಯಾಂಡ್ ರೈಟಿಂಗ್, ಇಟ್ಸ್ ನಾಟ್ ಗುಡ್ ಟು ಶೇರ್, ಓಕೆ. ಸೊ ಯು ಕ್ಯಾನ್ ರೈಟ್ ಇಟ್ ಡೌನ್ ಆಸ್ ಐ ಟೋಲ್ಡ್ ಯು ಇನ್ ದ ರೆಕಾರ್ಡಿಂಗ್ ಕ್ಲಾಸಸ್, ಓಕೆ. ಸೊ ಇಲ್ಲಿ ನಾವು ಏನು ಮಾಡೋಣ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್, ಎಂಟ್ರಿ ಪ್ಲೇಸ್ಮೆಂಟ್ಗೆ ನಾವು ಯಾವ ರೀತಿ ಎಂಟ್ರಿ ಪ್ಲೇಸ್ಮೆಂಟ್ ಮಾಡಬೇಕು. ಸೇಮ್ ಎಕ್ಸಾಂಪಲ್ಸ್ ನಾವು ತೊಗೊಳೋಣ, ಓಕೆ. ನಾವಿಲ್ಲಿ ತೊಗೊಂಡ್ರಿ ಇವಾಗ ಎಂಟ್ರಿ ಪ್ಲೇಸ್ಮೆಂಟ್, ಇದನ್ನು ನಾನು ತೊಗೊಂಡಿರೋ ಎಂಟ್ರಿನ ಬಿಟ್ಬಿಡಿ ಇವಾಗ, ಓಕೆನಾ. ಸೊ ಇಲ್ಲಿ ನಿಮಗೆ ಎಂಟ್ರಿ ಪ್ಲೇಸ್ಮೆಂಟ್ ಯಾವ ರೀತಿ, ಫಸ್ಟ್ ನಾವೇನು ಮಾಡ್ತೀವಿ, ಇಲ್ಲಿಗೆ ರಿವರ್ಸಲ್ ಕ್ಯಾಂಡಲ್ ಬಂತಲ್ವ, ಇದೊಂದು ರಿವರ್ಸಲ್ ಕ್ಯಾಂಡಲ್ ಬಂತು, ಅದಾದಮೇಲೆ ನಾವೇನು ಮಾಡ್ತೀವಿ, ಫಸ್ಟು ಪ್ಲಾಟ್ ಮಾಡ್ತೀವಿ ಫಿಬೊನಾಚಿನ. ಇಲ್ಲಿಂದ ಸಿನ್ಸ್ ಇಟ್ ಈಸ್ ಡೌನ್ ಟ್ರೆಂಡ್, ನಾವು ಟಾಪಿಂದ ಬಾಟಮ್ಗೆ ಎಳ್ಕೊಂಡು ಬರ್ತೀವಿ, ಬಂದ್ಬಿಟ್ಟು ಲೋಯೆಸ್ಟ್ ಪಾಯಿಂಟಲ್ಲಿ ಹೊಡಿತು, ಇಲ್ಲಿಗೆ ಲೋಯೆಸ್ಟ್ ಪಾಯಿಂಟು, ಸ್ವಲ್ಪ ಪಕ್ಕದಲ್ಲಿ ಹಿಂಗೆ ಅದೇ ಲೈನಲ್ಲೇ ಬರ್ತೀನಿ, ಇಲ್ಲಿ ಹೋಗಬಾರ್ದು, ಮೇಲೆ ಕೆಳಗಡೆ ಹೋಗಬಾರ್ದು, ಅದೇ ಲೈನಲ್ಲೇ ಬರ್ತೀನಿ. ಬಂದ ಮೇಲೆ ನಾವು ಯು ರಿಯಲೈಸ್ ಇಲ್ಲಿಗೆ ಒಂದು ಲೆವೆಲ್ಸ್ ಹಾಕಿದ್ದಾರೆ, ಇಲ್ಲಿ 0.3, 0.5, 0.6 ಈ 3 ಲೆವೆಲ್. ಸೊ ಏನು ಮಾಡ್ತೀವಿ, ಒಂದು ಝೋನ್ನ ಡ್ರಾ ಮಾಡ್ಕೊತೀನಿ ಇಲ್ಲಿ, ಓಕೆನಾ. 3 ಲೆವೆಲ್ ಸೇರಿಕೊಂಡು 1, 2, 3 ಈ 3 ಲೆವೆಲಿಂದ ಒಂದು ಝೋನ್ನ ಈ ಥರ ಡ್ರಾ ಮಾಡ್ಕೊತೀನಿ ಲೈಕ್ ದಿಸ್. ಆಫ್ಟರ್ ಜಾಯಿನ್ ದ ಝೋನ್ 0.78 ಅಂತ ಇಲ್ಲಿ ಕಾಣಿಸ್ತಿದೆ. ಸೊ ಅದಕ್ಕಿಂತ ಚೂರು ಮೇಲ್ಗಡೆ ನಾನು ಏನು ಮಾಡ್ತೀನಿ, ಒಂದು ಲೈನ್ ಹೇಳ್ಕೊತೀನಿ,
ಇದನ್ನು ನಾನು ಸ್ಟಾಪ್ ಲಾಸ್ ಲೈನ್ ಅಂತ ಹೇಳ್ತೀನಿ. ಆ್ಯಂಡ್ ಇದಕ್ಕೆ ನಾನು ರೆಡ್ ಕಲರಲ್ಲಿ ನಿಮಗೆ ಸಿಗ್ನಲ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೀನಿ ಇವಾಗ, ಸೊ ಇಲ್ಲಿ ನೀವು ನೋಡ್ಕೊಂಡಂಗೆ ಇಲ್ಲೊಂದು ಲೈನ್ ಹಾಕಿದ್ದೀನಿ. ಸೊ ದಿಸ್ ವಿಲ್ ಇಂಡಿಕೇಟ್ ದ ಸ್ಟಾಪ್ ಲಾಸ್, ದಿಸ್ ವಿಲ್ ಇಂಡಿಕೇಟ್ ಎಂಟ್ರಿ. ಸೊ ಮಾರ್ಕೆಟು ತಿರುಗ್ಕೊಂಡು ವಾಪಸ್ ಈ ಬಾಕ್ಸ್ ಹತ್ರ ಎಲ್ಲಾನ ಬಂತು, ವಾಪಸ್ ರಿವರ್ಸಲ್ ಕ್ಯಾಂಡಲ್ ಕೊಡ್ತಲ್ಲ, ಅವಾಗ ನಾವು ಎಂಟ್ರಿ ಮಾಡ್ತೀವಿ. ಅಂದರೆ ಮಾರ್ಕೆಟ್ ಇಲ್ಲಿಗೆ ವಾಪಸ್ ಹೋಯ್ತು, ಈ ಬಾಕ್ಸ್ನಲ್ಲಿ ವಾಪಸ್ ಡೌನ್ ಟ್ರೆಂಡ್ಗೆ ಒಂದು ಕ್ಯಾಂಡಲ್ ತೋರಿಸುತ್ತಲ್ಲ, ಇವಾಗ ನಾವು ಒಂದು ಡೌನ್ ಟ್ರೆಂಡ್ಗೆ ಒಂದು ಕ್ಯಾಂಡಲ್ ಸಿಕ್ತು. ಸೊ ಇಲ್ಲಿಗೆ ನಾನು ಏನು ಮಾಡ್ತೀನಿ, ಎಂಟ್ರಿನ ಪ್ಲೇಸ್ ಮಾಡ್ತೀನಿ. ಹಿಯರ್ ಐ ಪ್ಲೇಸ್ ದ ಎಂಟ್ರಿ ಆ್ಯಂಡ್ ಫಸ್ಟು ನಾನು ಏನು ಮಾಡ್ತೀನಿ, ಮೈ ಫಸ್ಟ್ ಟಾರ್ಗೆಟ್ ವಿಲ್ ಬಿ ದ ಸ್ವಿಂಗ್ ಲೋ. ಎಲ್ಲಿಂದ ನಾನು ಫಿಬೊನಾಚಿನ ಎಂಡ್ ಮಾಡಿದ್ನೋ ಅಲ್ಲಿಗೆ ನನ್ನ ಫಸ್ಟ್ ಟಾರ್ಗೆಟ್ ಇರುತ್ತೆ. ಮೈ ಫಸ್ಟ್ ಟಾರ್ಗೆಟ್ ಇಸ್ ದೇರ್, ದ್ಯಾಟ್ ವಿಲ್ ಬಿ ಯುವರ್ ಫಸ್ಟ್ ಟಾರ್ಗೆಟ್. ನಾವು ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಇಡಬೇಕು ಮನೋಜ್? ನಿಜ ಹೇಳ್ತೀನಿ, ದೇರ್ ಇಸ್ ನೋ ಫಿಕ್ಸ್ಡ್ ಪ್ಲೇಸ್ ಫಾರ್ ಅ ಸೆಕೆಂಡ್ ಟಾರ್ಗೆಟ್. ನಾವು ಎಷ್ಟೊಂದು ಜನ ಹೇಳ್ತಾರೆ ನೀವು ಇನ್ನೊಂದು ಸ್ವಲ್ಪ ಮೇಲೆ ಇಡ್ಬೋದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ಎಕ್ಸ್ಟೆನ್ಷನ್ಸ್ಗೆ ಹೋದಾಗ ನಾನು ಹೇಳ್ತೀನಿ ವಿಲ್ ಟ್ರೈ ಔಟ್ ಫಾರ್ ಫಿಬೊನಾಚಿ ಎಕ್ಸ್ಟೆನ್ಷನ್. ಬಟ್ ಬರೀ ಫಿಬೊನಾಚಿ ರಿಟ್ರೇಸ್ಮೆಂಟ್ ಹಾಕ್ಕೊಂಡ್ರೆ ಫಿಕ್ಸ್ ಪಾಯಿಂಟ್ ಏನಿರಲ್ಲ ನಿಮಗೆ ಫಾರ್ ಸೆಕೆಂಡ್ ಟಾರ್ಗೆಟ್. ಓಕೆನಾ, ಸೆಕೆಂಡ್ ಟಾರ್ಗೆಟ್ಗೆ ನಿಮಗೆ ಫಿಕ್ಸ್ಡ್ ಪಾಯಿಂಟ್ ಇರಲ್ಲ. ಸೊ ನೀವೇನು ಮಾಡ್ಬೋದು, ಫಸ್ಟ್ ಟಾರ್ಗೆಟ್ ಹಿಟ್ ಆಯ್ತಲ್ಲ ನಿಮಗೆ, ಇಲ್ಲಿಂದ ಇಲ್ಲಿಯವರು ಹೇಳ್ಕೊಂಡ್ರಿ. ಸೊ ಡೌನ್ ಟ್ರೆಂಡ್ ಇದ್ದಾಗ ಟಾಪ್ ಟು ಬಾಟಮ್ ಮಾಡ್ತೀವಿ. ಸೊ ಬಾಟಮ್ ಕಡೆ ಏನಿತ್ತು ಅದು ನಮಗೆ ಫಸ್ಟ್ ಟಾರ್ಗೆಟ್ ನಂಬರ್ 1 ಆಗಿ ಹೋಗುತ್ತೆ. ಸೆಕೆಂಡ್ ಟಾರ್ಗೆಟ್ನ ನಾವೇನು ಮಾಡ್ತೀವಿ, ಸ್ಟಾಪ್ ಲಾಸ್ ಏನಿದೆ ಇದು, ಸೊ ಈ ಸ್ಟಾಪ್ ಲಾಸ್ನ ನಾವೇನು ಮಾಡ್ತೀವಿ, ಸ್ಟಾಪ್ ಲಾಸ್ನ ನಾವು 0 ಮಾಡ್ಕೊಂಡ್ಬಿಡ್ತೀವಿ. ದಟ್ ಮೀನ್ಸ್ ಸ್ಟಾಪ್ ಲಾಸ್ನ ನಾವು ಎಂಟ್ರಿ ಎಲ್ಲಿ ಮಾಡಿದ್ರಿ ಅಲ್ಲಿ ನಾವು ಸ್ಟಾಪ್ ಲಾಸ್ನ ಹಾಕ್ಬಿಡ್ತೀವಿ. ಆ್ಯಂಡ್ ಇಷ್ಟೋದವರೆಗೂ ನಾವೇನು ಫಸ್ಟ್ ಟ್ರೇಡ್ ಮಾಡಿದ್ರಿ ಅಲ್ಲಿ ನಾವು ವಿ ವಿಲ್ ಬುಕ್ 50% ಆಫ್ ದ ಕ್ವಾಂಟಿಟಿ. ಅಂದರೆ ಫಾರ್ ಎಕ್ಸಾಂಪಲ್ ನೀವು 2 ಲಾಟಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಅಂದರೆ ಫಸ್ಟ್ ಟಾರ್ಗೆಟ್ ಆದಮೇಲೆ ಒಂದು ಲಾಟನ್ನು ನೀವು ಬುಕ್ ಮಾಡ್ಕೊತೀರಾ. ಅದಾದಮೇಲೆ ಇನ್ನೊಂದು ಲಾಟ್ ಇರುತ್ತಲ್ಲ ಅದ್ರದ್ದು ಸ್ಟಾಪ್ ಲಾಸ್ ಏನು ಮಾಡ್ತೀರಾ, ನೀವು ಎಂಟ್ರಿ ಪ್ರೈಸಲ್ಲಿ ಸ್ಟಾಪ್ ಲಾಸ್ ಹಾಕ್ಬಿಡ್ತೀರಾ. ಕಾಸ್ಟ್ ಟು ಕಾಸ್ಟ್ ಅಂತೀವಿ ನಾವು ಇದನ್ನು, C2C, ಕಾಸ್ಟ್ ಟು ಕಾಸ್ಟ್. ಓಕೆನಾ, ಅಂದರೆ ಎಲ್ಲಿವರೆಗೂ ನೀವು ಎಂಟ್ರಿ ಮಾಡಿದ್ರು ಅಲ್ಲಿವರೆಗೂ ನೀವು ಸ್ಟಾಪ್ ಲಾಸ್ ಹಾಕ್ತೀರಾ. ಅಂದರೆ ಎಲ್ಲಿಂದ ನೀವು ಎಂಟ್ರಿ ಮಾಡಿದ್ರೆ ಅಲ್ಲಿ ನೀವು ಸ್ಟಾಪ್ ಲಾಸ್ ಹಾಕೋದು ನಾವು ಕಾಸ್ಟ್ ಟು ಕಾಸ್ಟ್ ಅಂತ ಹೇಳ್ತೀವಿ. ಸೊ ಈ ಥರ ನೀವು ಫಿಬೊನಾಚಿನ ಹಾಕೊಬೋದು. ಓಕೆ, ಸೇಮ್ ಥಿಂಗ್ ನಾವು ಇವಾಗ ಅಪ್ ಟ್ರೆಂಡಲ್ಲಿ ಒಂದ್ಸತಿ ಮಾಡಿ ನೋಡ್ಬಿಡೋಣ. ಫಾರ್ ದಟ್ ಯು ಡೋಂಟ್ ಗೆಟ್ ಎನಿಥಿಂಗ್ ಕನ್ಫ್ಯೂಸ್ಡ್ ಹಿಯರ್. ಸೊ ಈ ಲೆವೆಲ್ನ ತೆಗೆದುಬಿಡೋಣ ಒಂದ್ಸತಿ. ಓಕೆ, ಸೊ ಈಗ ಅಪ್ ಟ್ರೆಂಡಲ್ಲಿ ಹೋದರೆ ಅಪ್ ಟ್ರೆಂಡ್ ನೋಡಿದ್ರೆ ಇಲ್ಲಿಗಿದೆ ಮಾರ್ಕೆಟ್ ಅಪ್ ಟ್ರೆಂಡ್. ಆ್ಯಂಡ್ ಇದಾದಮೇಲೆ ಒಂದು ಎಷ್ಟು ರಿವರ್ಸಲ್ ಕ್ಯಾಂಡಲ್ ಬಂತು, ಇಲ್ಲಿ 1-2 ರಿವರ್ಸಲ್ ಕ್ಯಾಂಡಲ್ ಬಂತು. ಸೊ ನಾವೇನು ಮಾಡಿದೆ, ಅಪ್ ಟ್ರೆಂಡ್ ಅಂದರೆ ಲೋವೆಸ್ಟ್ ಪಾಯಿಂಟಿಂದ ಅಂದರೆ ಬಾಟಮಿಂದ ಟಾಪ್ವರೆಗೂ, ಸೊ ಇದು ಪಾಯಿಂಟ್ ಈ ಪಾಯಿಂಟ್ವರೆಗೂ ಈ ವಿಕ್ ಟಚ್ ಆಗ್ತಿದೆ ನೋಡಿ. ವಿಕ್ ಕ್ಯಾಂಡಲ್ ಎಲ್ಲ ಕನ್ಸಿಡರ್ ಮಾಡಬೇಕು ನೀವು. ಇಲ್ಲಿಗೆ ಹೋದಾಗ ನಾನೇನು ಮಾಡ್ತೀನಿ, ನನಗೆ ಎಂಟ್ರಿ ಪ್ಲೇಸ್ಮೆಂಟ್ ನಾನು ಮಾಡ್ತೀನಿ 0.3, 0.5, 0.6ನಲ್ಲಿ. ಸೊ ಈ ರೇಂಜ್ನಲ್ಲಿ ನನಗೆ ರಿವರ್ಸಲ್ ಕ್ಯಾಂಡಲ್ಸ್ ಬಂದರೆ ನಾನೇನು ಮಾಡ್ತೀನಿ, ಟ್ರೇಡ್ನ ಪ್ಲೇಸ್ ಮಾಡಬಹುದು. ಸ್ಟಾಪ್ ಲಾಸ್ ಎಲ್ಲಿರುತ್ತೆ, ಸ್ಟಾಪ್ ಲಾಸ್ ನಂದು 0.7ಗಿಂತ ಚೂರ್ ಮೇಲಿರುತ್ತೆ. ಸೊ ಸಮ್ವೇರ್ ಹಿಯರ್ ನಾನೇನು ಮಾಡ್ತೀನಿ, ಚೂರ್ ಮೇಲೆ ಅಂದರೆ 0.7ಗಿಂತ ವ್ಯಾಲ್ಯೂಕ್ಕಿಂತ ಮೇಲೆ ನಾನು ಹೇಳ್ತಾ ಇರೋದು, ಇಲ್ಲಲ್ಲ. ಓಕೆನಾ, ಸೊ ಇಲ್ಲಿ ನಾನು ಸ್ಟಾಪ್ ಲಾಸ್ ಲೆವೆಲ್ನ ಹಾಕೊತೀನಿ. ಓಕೆ, ಆ್ಯಂಡ್ ಇಲ್ಲಿ ನಾನು ವೇಟ್ ಮಾಡ್ತೀನಿ, ನನಗೆ ವಾಪಸ್ ಇಲ್ಲಿಂದ ಒಂದು ರಿವರ್ಸಲ್ ಕ್ಯಾಂಡಲ್ ಬರುತ್ತಲ್ಲ ಆವಾಗ ನಾನು ಎಂಟ್ರಿ ಮಾಡ್ಬೋದು ಅಂತ. ಸೊ ಇನ್ ದಿಸ್ ಕೇಸ್ ಏನಾಗೋದು, ಇನ್ ದಿಸ್ ಕೇಸ್ ಓಕೆ ನಾನು ಫಿಬೊನಾಚಿ ಇಲ್ಲಿ ತೆಗೆದಾಗ ನನಗೆ ಗೊತ್ತಾಯಿತು ಮಾರ್ಕೆಟ್ ಈ ರೇಂಜ್ನಲ್ಲಿ ಬಂದಾಗ ಒಂದು ರಿವರ್ಸಲ್ ಕ್ಯಾಂಡಲ್ ಕೊಡುತ್ತೆ. ಸೊ ಇಲ್ಲಿಗೆ ಒಂದು ರಿವರ್ಸಲ್ ಕ್ಯಾಂಡಲ್ ಬಂತು ನೋಡುತ್ತಾ ಈ ಕ್ಯಾಂಡಲ್ಲು. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಎಂಟ್ರಿ ಪ್ಲೇಸ್ ಮಾಡ್ತೀವಿ. ಓಕೆ, ಟಾರ್ಗೆಟ್ನ ಇಲ್ಲಿವರೆಗೂ ಇಡ್ತೀವಿ, ಬಿಕಾಸ್ ಇಲ್ಲಿಗೆ ನಾವು ಲಾಸ್ಟ್ ಫಸ್ಟ್ ಲೋ ಇಂದ ಹೈವರೆಗೂ ಮಾರ್ಕ್ ಮಾಡಿದಾಗ ದಿಸ್ ವಾಸ್ ದ ಫಸ್ಟ್ ಪಾಯಿಂಟ್ ಈ ಥರ. ಆ್ಯಂಡ್ ಸಿನ್ಸ್ ಅವರ್ ಸ್ಟಾಪ್ ಲಾಸ್ ಕೂಡ 80 ಇದೆ, ನಾವು 80 ಪಾಯಿಂಟ್ಸ್ನ ಸ್ಟಾಪ್ ಲಾಸ್ನ ಇಲ್ಲಿ ಇಡಬೇಕಾಗುತ್ತೆ. ಸೊ ನಾವೇನು ಮಾಡ್ತೀವಿ, ಸಿನ್ಸ್ ದ ಟಾರ್ಗೆಟ್ ಈಸ್ ಓನ್ಲಿ 80, ನಾವು 80 ಪಾಯಿಂಟ್ಸ್ನ ಇಡ್ತೀವಿ ಸ್ಟಾಪ್ ಲಾಸ್, 80 ಪಾಯಿಂಟ್ಸ್ನ ಇಡ್ತೀವಿ. ಸಿನ್ಸ್ ಈವನ್ ದ ಸ್ಟಾಪ್ ಲಾಸ್ ಇಸ್ ಹಿಯರ್, ಸಿನ್ಸ್ ವಿ ಆರ್ ನಾಟ್ ಗೆಟಿಂಗ್ ಫಸ್ಟ್ ಟಾರ್ಗೆಟ್, ಫಿಕ್ಸ್ಡ್ ಟಾರ್ಗೆಟ್ ನಮಗೆ ಟಾರ್ಗೆಟ್ ನಂಬರ್ 1ನಲ್ಲಿ. ಸೊ ಅಲ್ಲಿವರೆಗೂ ನಾವು ಫಸ್ಟ್ ಸಿಗೋಣ, ಅದಾದಮೇಲೆ ಏನಾನ ಆದರೆ ನೋಡೋಣ. ಸೊ ಲೇಟರ್ ವಾಟ್ ಹ್ಯಾಪೆಂಡ್, ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ. ದೆನ್ ಲೇಟರ್ ಏನಾಯಿತು, ಬೌನ್ಸ್ ಬ್ಯಾಕ್ ಕೊಟ್ಬಿಟ್ಟು ಫಸ್ಟು ಮಾರ್ಕೆಟ್ ಓಪನಿಂಗ್ ಅಂದರೆ 80 ಪಾಯಿಂಟ್ಸ್ ಆಗೋಯ್ತು. ನಾವು 80 ಪಾಯಿಂಟ್ ಸಿಕ್ತಲ್ಲ, ನಾವೇನು ಮಾಡ್ತೀವಿ, ಇಲ್ಲಿ ಫಸ್ಟ್ ಒಂದು ಟಾರ್ಗೆಟ್ನ ಬುಕ್ ಮಾಡ್ಕೊತೀವಿ. ಓಕೆನಾ, ನಾವು ಫಸ್ಟ್ ಟಾರ್ಗೆಟ್ ನಂಬರ್ 1ನ ನಾವು ಬುಕ್ ಮಾಡ್ಕೊತೀವಿ. ಇಲ್ಲಿ ಗ್ರೀನ್ ಕಲರ್ ಸಿಗ್ನಲ್ ಹಾಕ್ತೀನಿ. ನೆಕ್ಸ್ಟ್ ಏನು ಮಾಡ್ತೀರಾ, ಈ ಸ್ಟಾಪ್ ಲಾಸ್ನ 0 ಮಾಡ್ಕೊತೀರಾ. ಓಕೆ, ಈ ಥರ ಅಂದರೆ ಈ ಸ್ಟಾಪ್ ಲಾಸ್ ಲೈನ್ ಏನಿದೆ ಇಲ್ಲಿಗೆ ತಂದು ಹಾಕ್ಕೊತೀರಾ. ಅದಾದಮೇಲೆ ನೀವೇನು ಮಾಡ್ತೀರಾ, ಟ್ರೈಲ್ ಮಾಡ್ಕೊಂಡು ಹೊರಟೋಗ್ತೀರಾ. ಸ್ವಲ್ಪ 10 ಪಾಯಿಂಟ್ ನಿಮಗೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರ.
ನಾವು ಹಂಗೆ ಲೈನಲ್ಲಿ ಹಂಗೆ ನೀವು ಟಾರ್ಗೆಟ್ ಕೂಡ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಟಾರ್ಗೆಟ್ ಆಲ್ಸೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಒಂದ್ಸತಿ ಏನು ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ನೀವು 20 ಲಾಟ್ಸ್ ತೊಗೊಂಬಿಟ್ರಿ ಅನ್ಕೊಳ್ಳೋಣ. ಸೊ ಫಸ್ಟು ಟಾರ್ಗೆಟಲ್ಲಿ ನೀವು 10 ಲಾಟ್ಸ್ ಬುಕ್ ಮಾಡ್ಕೊಂಡ್ರಿ. ಅದಾದಮೇಲೆ ಲೇಟರ್ ಏನು ಮಾಡಿದ್ರಿ, ಎರಡೆರಡು ಲಾಟು ನೀವು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಆ್ಯಂಡ್ ಸ್ಟಾಪ್ ಲಾಸ್ನ ನೀವೇನು ಮಾಡ್ಬೋದು, ಇದೇ ಥರ ಸ್ಟಾಪ್ ಲಾಸ್ನ ನೀವು ಮೇಲೆ ಹಾಕೊಂಡು ಹೋಗ್ತಾ ಇರ್ಬೋದು. ಸೊ ಮಾರ್ಕೆಟ್ ಇಲ್ಲಿಗೆ ಬರುತ್ತೆ, ಆಮೇಲೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಬಟ್ ನೀವು ಇಷ್ಟೊಂದವರೆಗೂ ಪ್ರಾಫಿಟ್ ಏನು ಸಂಪಾದನೆ ಮಾಡಿದ್ದೀರಾ ಅದು ನಿಮ್ಮದು ಸೇಫ್ ಆಗಿರುತ್ತೆ. ಸೊ ಈ ಥರ ಟ್ರೈಲಿಂಗ್ ಸ್ಟಾಪ್ ಲಾಸ್ ಜೊತೆಗೆ ನೀವು ಫಿಬೊನಾಚಿನ ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಫಿಬೊನಾಚಿನ ಯೂಸ್ ಮಾಡೋಕ್ಕೆ ಇದೊಂದು ದಾರಿ. ಸೊ ಹೇ ಗೈಸ್, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ದಿಸ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಮೈ ಕ್ಲಾಸಸ್. ಆ್ಯಂಡ್ ನಿಮಗೆ ಕೊಡೋ ಫಿಬೊನಾಚಿ ರಿಟ್ರೇಸ್ಮೆಂಟ್ ಇಷ್ಟ ಆದರೆ ಜಸ್ಟ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ಇಫ್ ಯು ವಾಂಟ್ ಮೋರ್ ಕಾಂಟೆಂಟ್ ದೆನ್ subscribe.